ಆದಾಯ ತೆರಿಗೆ ಇಲಾಖೆಯ ವಿರುದ್ಧ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೂ ಮಾರೋರ್ಗೆ, ತಳ್ಳೋ ಗಾಡಿಯವರಿಗೆ ಕೂಡ ಜಿಎಸ್ಟಿ ಬಿಲ್ ಬಂದಿದೆ. ನೋಡಿ, ಇಲ್ಲೊಬ್ಬ ವ್ಯಾಪಾರಿ 53 ಲಕ್ಷ ರೂಪಾಯಿಗಳ ವಹಿವಾಟು ನಡೆಸಿದ್ದಾನೆ ಅಂತ ಈ ಒಂದು ನೋಟಿಸ್ ಹೇಳ್ತಾ ಇದೆ. ಅದರಲ್ಲಿ 10 ಲಕ್ಷ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ಹೇಳ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಶಾಕ್ ಕೊಟ್ಟಿದೆ. ದಾವಣಗೆರೆಯಲ್ಲಿ ರೊಟ್ಟಿ ಅಂಗಡಿಗೂ ಕೂಡ ಈ ಒಂದು ತೆರಿಗೆ ಬಿಸಿ ತಟ್ಟಿದೆ. ಫೋನ್ ಪೇ ತೆಗೆದು ಬರೀ ಕ್ಯಾಶ್ ಅಷ್ಟೇ ಇಸ್ಕೊಳ್ತಿದೀವಿ ಇವಾಗ ಅಂತ ಹೇಳ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಕಲಬುರಗಿಯಲ್ಲಿ ಕಿರಾಣಿ ಅಂಗಡಿಗೂ ಕೂಡ ಐಟಿ ಲಕ್ಷಾಂತರ ರೂಪಾಯಿ ನೋಟಿಸ್ ಕೊಟ್ಟಿದೆ. ದುಡ್ಕೊಂಡು ತಿನ್ನೋರಿಗೆಲ್ಲ ಮತ್ತೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತಂದು ಹೇಳಿ ನಾವು ಅದನ್ನ ತೆಗೆದಿಟ್ಬಿಟ್ಟಿದ್ವಿ. ಕ್ಯಾಶ್ ವ್ಯವಹಾರ ಬೇಡ ಅಂತ. ಅಲ್ಲ, ಇದು ಫೋನ್ ಪೇ ವ್ಯವಹಾರ ಬೇಡ, ಕ್ಯಾಶ್ಲೆಸ್ ಇರ್ಲಿ ಅಂತ. ಅಲ್ಲ, ಕ್ಯಾಶ್ ಕೊಟ್ಟು ತಗೊಂಡೋಗ್ಲಿ ರೊಟ್ಟಿನ ಅಂತಂದು ಹೇಳಿ ನಾವು ಅದನ್ನ ತೆಗೆದಿಟ್ಟಿವಿ. ಬೇಡ. ಎಷ್ಟು ದಿನದಿಂದ ತಾವು ಫೋನ್ ಪೇನ ಅಥವಾ ಗೂಗಲ್ ಪೇ ಇಲ್ಲಿ ಇವಾಗ ಒಂದೆರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಇವಾಗ ಬೇಡ ಅಂತಂದು ಹೇಳಿ ತೆಗೆದಿಟ್ಟಿವಿ. ಈಗ ಏನ್ ಹೇಳ್ತಿದಾರೆ ಗ್ರಾಹಕರೆಲ್ಲ ಬಂದಿರೋರು? ಫೋನ್ ಪೇ ಗೂಗಲ್ ಪೇ ಅಂತ ಬಂದಿರ್ತಾರೆ, ಕ್ಯಾಶ್ ಎಲ್ಲ ತಂದಿರಲ್ಲ. ಸೊ ಅವರೆಲ್ಲ ಯಾವ ರೀತಿ ಮಾಡ್ತಿದಾರೆ ಹೇಗೆ ಅಂತ ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ತೊಂದರೆ ಆಗಿರ್ತತಿ. ಮತ್ತು ಮನೆಗೆ ಹೋಗಿ ಮತ್ತೆ ಬರ್ತಾರೆ. ಒಂದ್ಸರಿ ಬರಲ್ಲ. ನಮಗೂ ಟ್ಯಾಕ್ಸ್ ನಾವೆಲ್ಲ ಕಿರಾಣಿ ದುಕಾನ್, ಸಣ್ಣ ದುಕಾನ್ದವ್ರ GST ಹಾಕಿದ್ರಂದ್ರೆ ಆಗದೇ ಗಲ್ಲ 2,000 3,000 ಆಗ್ತದ. ಅದಕ್ಕೆ GST ಹಾಕ್ರ ಅಂದ್ರೆ ಬದುಕದ್ ಹೆಂಗ್ರಿ ಸಣ್ಣ ಕಿರಾಣಿ ದುಕಾನ್ದವ್ರು? ಯಾಕೆ ಈ ರೀತಿ ಟ್ಯಾಕ್ಸ್ ಹಾಕ್ತಾ ಇದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇದೇ ಸರ್ಕಾರ ಇದು ಬಂದದಲ್ರಿ. ಇದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಡೆದೆ ಎಲ್ಲ ನಮಗೆಲ್ಲ ಹೊಡ್ತಾ ಕೂಡ್ಲತ್ತದ್ರಿ. ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈ ರೀತಿಯಾದಂತ ಟ್ಯಾಕ್ಸ್ ಹಾಕ್ತಾರೆ ತೊಂದರೆ ಆಗುತ್ತಾ? ತೊಂದರೆ ಆಗ ಸಣ್ಣ ಪುಟ್ಟ ಮಾಡೋರಿಗೆ ಈಗ ಇದ ನೋಡ್ರಿ ಫೋನ್ ಪೇದ ಸಮಸ್ಯೆ ರೀ. ಫೋನ್ ಪೇ ಸಮಸ್ಯೆಯಿಂದ ಕಟ್ ಆಗೈತ್ರಿ. ಈಗ ಇಷ್ಟ ಏನಿಲ್ರಿ. ಇಷ್ಟ ದಿನ ಎಲ್ಲಾ ನಾರ್ಮಲ್ ಐತ್ರಿ. ಇವಾಗ ಎಲ್ಲಾ GST ಹಾಕೋದಕ್ಕೆ ನಾವ್ ಬಂದ್ ಮಾಡಿರಿ. ಈ ಗ್ರಾಹಕರಿಂದ ಹಣ ಹೆಂಗ್ ಸ್ವೀಕಾರ ಮಾಡ್ತೀರಿ? ಈಗ ಎಲ್ರಿ ಅವ್ರ ಆದಾಯ ತೆರಿಗೆ ಇಲಾಖೆಯ ವಿರುದ್ಧ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೂ ಮಾರೋರ್ಗೆ, ತಳ್ಳೋ ಗಾಡಿಯವರಿಗೆ ಕೂಡ ಜಿಎಸ್ಟಿ ಬಿಲ್ ಬಂದಿದೆ. ನೋಡಿ, ಇಲ್ಲೊಬ್ಬ ವ್ಯಾಪಾರಿ 53 ಲಕ್ಷ ರೂಪಾಯಿಗಳ ವಹಿವಾಟು ನಡೆಸಿದ್ದಾನೆ ಅಂತ ಈ ಒಂದು ನೋಟಿಸ್ ಹೇಳ್ತಾ ಇದೆ. ಅದರಲ್ಲಿ 10 ಲಕ್ಷ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ಹೇಳ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಶಾಕ್ ಕೊಟ್ಟಿದೆ. ದಾವಣಗೆರೆಯಲ್ಲಿ ರೊಟ್ಟಿ ಅಂಗಡಿಗೂ ಕೂಡ ಈ ಒಂದು ತೆರಿಗೆ ಬಿಸಿ ತಟ್ಟಿದೆ. ಫೋನ್ ಪೇ ತೆಗೆದು ಬರೀ ಕ್ಯಾಶ್ ಅಷ್ಟೇ ಇಸ್ಕೊಳ್ತಿದೀವಿ ಇವಾಗ ಅಂತ ಹೇಳ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಕಲಬುರಗಿಯಲ್ಲಿ ಕಿರಾಣಿ ಅಂಗಡಿಗೂ ಕೂಡ ಐಟಿ ಲಕ್ಷಾಂತರ ರೂಪಾಯಿ ನೋಟಿಸ್ ಕೊಟ್ಟಿದೆ. ದುಡ್ಕೊಂಡು ತಿನ್ನೋರಿಗೆಲ್ಲ ಮತ್ತೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತಂದು ಹೇಳಿ ನಾವು ಅದನ್ನ ತೆಗೆದಿಟ್ಬಿಟ್ಟಿದ್ವಿ. ಕ್ಯಾಶ್ ವ್ಯವಹಾರ ಬೇಡ ಅಂತ. ಅಲ್ಲ, ಇದು ಫೋನ್ ಪೇ ವ್ಯವಹಾರ ಬೇಡ, ಕ್ಯಾಶ್ಲೆಸ್ ಇರ್ಲಿ ಅಂತ. ಅಲ್ಲ, ಕ್ಯಾಶ್ ಕೊಟ್ಟು ತಗೊಂಡೋಗ್ಲಿ ರೊಟ್ಟಿನ ಅಂತಂದು ಹೇಳಿ ನಾವು ಅದನ್ನ ತೆಗೆದಿಟ್ಟಿವಿ. ಬೇಡ. ಎಷ್ಟು ದಿನದಿಂದ ತಾವು ಫೋನ್ ಪೇನ ಅಥವಾ ಗೂಗಲ್ ಪೇ ಇಲ್ಲಿ ಇವಾಗ ಒಂದೆರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಇವಾಗ ಬೇಡ ಅಂತಂದು ಹೇಳಿ ತೆಗೆದಿಟ್ಟಿವಿ. ಈಗ ಏನ್ ಹೇಳ್ತಿದಾರೆ ಗ್ರಾಹಕರೆಲ್ಲ ಬಂದಿರೋರು? ಫೋನ್ ಪೇ ಗೂಗಲ್ ಪೇ ಅಂತ ಬಂದಿರ್ತಾರೆ, ಕ್ಯಾಶ್ ಎಲ್ಲ ತಂದಿರಲ್ಲ. ಸೊ ಅವರೆಲ್ಲ ಯಾವ ರೀತಿ ಮಾಡ್ತಿದಾರೆ ಹೇಗೆ ಅಂತ ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ತೊಂದರೆ ಆಗಿರ್ತತಿ. ಮತ್ತು ಮನೆಗೆ ಹೋಗಿ ಮತ್ತೆ ಬರ್ತಾರೆ. ಒಂದ್ಸರಿ ಬರಲ್ಲ. ನಮಗೂ ಟ್ಯಾಕ್ಸ್ ನಾವೆಲ್ಲ ಕಿರಾಣಿ ದುಕಾನ್, ಸಣ್ಣ ದುಕಾನ್ದವ್ರ GST ಹಾಕಿದ್ರಂದ್ರೆ ಆಗದೇ ಗಲ್ಲ 2,000 3,000 ಆಗ್ತದ. ಅದಕ್ಕೆ GST ಹಾಕ್ರ ಅಂದ್ರೆ ಬದುಕದ್ ಹೆಂಗ್ರಿ ಸಣ್ಣ ಕಿರಾಣಿ ದುಕಾನ್ದವ್ರು? ಯಾಕೆ ಈ ರೀತಿ ಟ್ಯಾಕ್ಸ್ ಹಾಕ್ತಾ ಇದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇದೇ ಸರ್ಕಾರ ಇದು ಬಂದದಲ್ರಿ. ಇದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಡೆದೆ ಎಲ್ಲ ನಮಗೆಲ್ಲ ಹೊಡ್ತಾ ಕೂಡ್ಲತ್ತದ್ರಿ. ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈ ರೀತಿಯಾದಂತ ಟ್ಯಾಕ್ಸ್ ಹಾಕ್ತಾರೆ ತೊಂದರೆ ಆಗುತ್ತಾ? ತೊಂದರೆ ಆಗ ಸಣ್ಣ ಪುಟ್ಟ ಮಾಡೋರಿಗೆ ಈಗ ಇದ ನೋಡ್ರಿ ಫೋನ್ ಪೇದ ಸಮಸ್ಯೆ ರೀ. ಫೋನ್ ಪೇ ಸಮಸ್ಯೆಯಿಂದ ಕಟ್ ಆಗೈತ್ರಿ. ಈಗ ಇಷ್ಟ ಏನಿಲ್ರಿ. ಇಷ್ಟ ದಿನ ಎಲ್ಲಾ ನಾರ್ಮಲ್ ಐತ್ರಿ. ಇವಾಗ ಎಲ್ಲಾ GST ಹಾಕೋದಕ್ಕೆ ನಾವ್ ಬಂದ್ ಮಾಡಿರಿ. ಈ ಗ್ರಾಹಕರಿಂದ ಹಣ ಹೆಂಗ್ ಸ್ವೀಕಾರ ಮಾಡ್ತೀರಿ? ಈಗ ಎಲ್ರಿ ಅವ್ರ ಆದಾಯ ತೆರಿಗೆ ಇಲಾಖೆಯ ವಿರುದ್ಧ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೂ ಮಾರೋರ್ಗೆ, ತಳ್ಳೋ ಗಾಡಿಯವರಿಗೆ ಕೂಡ ಜಿಎಸ್ಟಿ ಬಿಲ್ ಬಂದಿದೆ. ನೋಡಿ, ಇಲ್ಲೊಬ್ಬ ವ್ಯಾಪಾರಿ 53 ಲಕ್ಷ ರೂಪಾಯಿಗಳ ವಹಿವಾಟು ನಡೆಸಿದ್ದಾನೆ ಅಂತ ಈ ಒಂದು ನೋಟಿಸ್ ಹೇಳ್ತಾ ಇದೆ. ಅದರಲ್ಲಿ 10 ಲಕ್ಷ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ಹೇಳ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಶಾಕ್ ಕೊಟ್ಟಿದೆ. ದಾವಣಗೆರೆಯಲ್ಲಿ ರೊಟ್ಟಿ ಅಂಗಡಿಗೂ ಕೂಡ ಈ ಒಂದು ತೆರಿಗೆ ಬಿಸಿ ತಟ್ಟಿದೆ. ಫೋನ್ ಪೇ ತೆಗೆದು ಬರೀ ಕ್ಯಾಶ್ ಅಷ್ಟೇ ಇಸ್ಕೊಳ್ತಿದೀವಿ ಇವಾಗ ಅಂತ ಹೇಳ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು.
ಕಲಬುರಗಿಯಲ್ಲಿ ಕಿರಾಣಿ ಅಂಗಡಿಗೂ ಕೂಡ ಐಟಿ ಲಕ್ಷಾಂತರ ರೂಪಾಯಿ ನೋಟಿಸ್ ಕೊಟ್ಟಿದೆ. ದುಡ್ಕೊಂಡ್ ತಿನ್ನೋರಿಗೆಲ್ಲ ಮತ್ ಸುಮ್ನೆ ತೊಂದರೆ ಆಗುತ್ತೆ ಅಂತಂದ್ ಹೇಳಿ ನಾವು ಅದನ್ನ ತೆಗೆದಿಟ್ಬಿಟ್ಟಿದ್ವಿ. ಕ್ಯಾಶ್ ವ್ಯವಹಾರ ಬೇಡ ಅಂತ. ಅಲ್ಲ, ಇದು ಫೋನ್ ಪೇ ವ್ಯವಹಾರ ಬೇಡ, ಕ್ಯಾಶ್ಲೆಸ್ ಇರ್ಲಿ ಅಂತ. ಅಲ್ಲ, ಕ್ಯಾಶ್ ಕೊಟ್ಟು ತಗೊಂಡೋಗ್ಲಿ ರೊಟ್ಟಿನ ಅಂತಂದ್ ಹೇಳಿ ನಾವು ಅದನ್ನ ತೆಗೆದಿಟ್ಟಿವಿ, ಬೇಡ. ಎಷ್ಟು ದಿನದಿಂದ ತಾವು ಫೋನ್ ಪೇನ ಅಥವಾ ಗೂಗಲ್ ಪೇ ಇಲ್ಲಿ ಇವಾಗ ಒಂದೆರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಇವಾಗ ಬೇಡ ಅಂತಂದ್ ಹೇಳಿ ತೆಗೆದಿಟ್ಟಿವಿ. ಈಗ ಏನ್ ಹೇಳ್ತಿದಾರೆ ಗ್ರಾಹಕರೆಲ್ಲ ಬಂದಿರೋರು ಫೋನ್ ಪೇ ಗೂಗಲ್ ಪೇ ಅಂತ ಬಂದಿರ್ತಾರೆ, ಕ್ಯಾಶ್ ಎಲ್ಲ ತಂದಿರಲ್ಲ. ಸೊ ಅವರೆಲ್ಲ ಯಾವ ರೀತಿ ಮಾಡ್ತಿದಾರೆ ಹೇಗೆ ಅಂತ ಮತ್ ವಾಪಸ್ ಹೋಗ್ತಾರೆ, ಮತ್ ತೊಂದರೆ ಆಗಿರ್ತತಿ, ಮತ್ ಮನೆಗೆ ಹೋಗಿ ಮತ್ ಬರ್ತಾರೆ, ಒಂದ್ಸರಿ ಬರಲ್ಲ. ನಮಗೂ ಟ್ಯಾಕ್ಸ್ ನಾವೆಲ್ಲ ಕಿರಾಣಿ ದುಕಾನ್ ಸಣ್ಣ ದುಕಾನ್ದವ್ರ GST ಹಾಕಿದ್ರಂದ್ರೆ ಆಗದೇಗಲ್ಲ 2,000 3,000 ಆಗ್ತದ. ಅದಕ್ಕೆ GST ಹಾಕ್ರ ಬದುಕದ್ ಹೆಂಗ್ರಿ ಸಣ್ಣ ಕಿರಾಣಿ ದುಕಾನ್ದವ್ರು? ಯಾಕೆ ಈ ರೀತಿ ಟ್ಯಾಕ್ಸ್ ಹಾಕ್ತಾ ಇದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇದೇ ಸರ್ಕಾರ ಇದು ಬಂದದಲ್ರಿ, ಇದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಡೆದೆ ಎಲ್ಲ ನಮಗೆಲ್ಲ ಹೊಡ್ತಾ ಕೂಡ್ಲತ್ತದ್ರಿ. ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈ ರೀತಿಯಾದಂತ ಟ್ಯಾಕ್ಸ್ ಹಾಕ್ತಾರೆ ತೊಂದರೆ ಆಗುತ್ತಾ? ತೊಂದರೆ ಆಗ ಸಣ್ಣ ಪುಟ್ಟ ಮಾಡೋರಿಗೆ ಈಗ ಇದ ನೋಡ್ರಿ ಫೋನ್ ಪೇದ ಸಮಸ್ಯೆ ರೀ. ಫೋನ್ ಪೇ ಸಮಸ್ಯೆಯಿಂದ ಕಟ್ ಆಗೈತ್ರಿ. ಈಗ ಇಷ್ಟ ಏನಿಲ್ರಿ, ಇಷ್ಟ ದಿನ ಎಲ್ಲ ನಾರ್ಮಲ್ ಐತ್ರಿ. ಇವಾಗ ಎಲ್ಲ GST ಹಾಕೋದಕ್ಕೆ ನಾವ್ ಬಂದ್ ಮಾಡಿವ್ರಿ. ಈ ಗ್ರಾಹಕರಿಂದ ಹಣ ಹೆಂಗ್ ಸ್ವೀಕಾರ ಮಾಡ್ತೀರಿ? ಈಗ ಎಲ್ರಿ ಅವ್ರ ಆದಾಯ ತೆರಿಗೆ ಇಲಾಖೆಯ ವಿರುದ್ಧ ಸಣ್ಣ ಪುಟ್ಟ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೂ ಮಾರೋರ್ಗೆ, ತಳ್ಳೋ ಗಾಡಿಯವರಿಗೆ ಕೂಡ GST ಬಿಲ್ ಬಂದಿದೆ. ನೋಡಿ, ಇಲ್ಲೊಬ್ಬ ವ್ಯಾಪಾರಿ 53 ಲಕ್ಷ ರೂಪಾಯಿಗಳ ವಹಿವಾಟು ನಡೆಸಿದ್ದಾನೆ ಅಂತ ಈ ಒಂದು ನೋಟಿಸ್ ಹೇಳ್ತಾ ಇದೆ. ಅದರಲ್ಲಿ 10 ಲಕ್ಷ ರೂಪಾಯಿ ತೆರಿಗೆ ಕಟ್ಟಬೇಕು ಅಂತ ನೋಟಿಸ್ ಹೇಳ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಶಾಕ್ ಕೊಟ್ಟಿದೆ. ದಾವಣಗೆರೆಯಲ್ಲಿ ರೊಟ್ಟಿ ಅಂಗಡಿಗೂ ಕೂಡ ಈ ಒಂದು ತೆರಿಗೆ ಬಿಸಿ ತಟ್ಟಿದೆ. ಫೋನ್ ಪೇ ತೆಗೆದು ಬರೀ ಕ್ಯಾಶ್ ಅಷ್ಟೇ ಇಸ್ಕೊಳ್ತಿದೀವಿ ಇವಾಗ ಅಂತ ಹೇಳ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಕಲಬುರಗಿಯಲ್ಲಿ ಕಿರಾಣಿ ಅಂಗಡಿಗೂ ಕೂಡ ಐಟಿ ಲಕ್ಷಾಂತರ ರೂಪಾಯಿ ನೋಟಿಸ್ ಕೊಟ್ಟಿದೆ. ದುಡ್ಕೊಂಡ್ ತಿನ್ನೋರಿಗೆಲ್ಲ ಮತ್ ಸುಮ್ನೆ ತೊಂದರೆ ಆಗುತ್ತೆ ಅಂತಂದ್ ಹೇಳಿ ನಾವು ಅದನ್ನ ತೆಗೆದಿಟ್ಬಿಟ್ಟಿದ್ವಿ. ಕ್ಯಾಶ್ ವ್ಯವಹಾರ ಬೇಡ ಅಂತ. ಅಲ್ಲ, ಇದು ಫೋನ್ ಪೇ ವ್ಯವಹಾರ ಬೇಡ, ಕ್ಯಾಶ್ಲೆಸ್ ಇರ್ಲಿ ಅಂತ. ಅಲ್ಲ, ಕ್ಯಾಶ್ ಕೊಟ್ಟು ತಗೊಂಡೋಗ್ಲಿ ರೊಟ್ಟಿನ ಅಂತಂದ್ ಹೇಳಿ ನಾವು ಅದನ್ನ ತೆಗೆದಿಟ್ಟಿವಿ, ಬೇಡ. ಎಷ್ಟು ದಿನದಿಂದ ತಾವು ಫೋನ್ ಪೇನ ಅಥವಾ ಗೂಗಲ್ ಪೇ ಇಲ್ಲಿ ಇವಾಗ ಒಂದೆರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಇವಾಗ ಬೇಡ ಅಂತಂದ್ ಹೇಳಿ ತೆಗೆದಿಟ್ಟಿವಿ. ಈಗ ಏನ್ ಹೇಳ್ತಿದಾರೆ ಗ್ರಾಹಕರೆಲ್ಲ ಬಂದಿರೋರು ಫೋನ್ ಪೇ ಗೂಗಲ್ ಪೇ ಅಂತ ಬಂದಿರ್ತಾರೆ, ಕ್ಯಾಶ್ ಎಲ್ಲ ತಂದಿರಲ್ಲ. ಸೊ ಅವರೆಲ್ಲ ಯಾವ ರೀತಿ ಮಾಡ್ತಿದಾರೆ ಹೇಗೆ ಅಂತ ಮತ್ ವಾಪಸ್ ಹೋಗ್ತಾರೆ, ಮತ್ ತೊಂದರೆ ಆಗಿರ್ತತಿ, ಮತ್ ಮನೆಗೆ ಹೋಗಿ ಮತ್ ಬರ್ತಾರೆ, ಒಂದ್ಸರಿ ಬರಲ್ಲ. ನಮಗೂ ಟ್ಯಾಕ್ಸ್ ನಾವೆಲ್ಲ ಕಿರಾಣಿ ದುಕಾನ್ ಸಣ್ಣ ದುಕಾನ್ದವ್ರ GST ಹಾಕಿದ್ರಂದ್ರೆ ಆಗದೇಗಲ್ಲ 2,000 3,000 ಆಗ್ತದ. ಅದಕ್ಕೆ GST ಹಾಕ್ರ ಬದುಕದ್ ಹೆಂಗ್ರಿ ಸಣ್ಣ ಕಿರಾಣಿ ದುಕಾನ್ದವ್ರು? ಯಾಕೆ ಈ ರೀತಿ ಟ್ಯಾಕ್ಸ್ ಹಾಕ್ತಾ ಇದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇದೇ ಸರ್ಕಾರ ಇದು ಬಂದದಲ್ರಿ, ಇದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಡೆದೆ ಎಲ್ಲ ನಮಗೆಲ್ಲ ಹೊಡ್ತಾ ಕೂಡ್ಲತ್ತದ್ರಿ. ಈಗ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈ ರೀತಿಯಾದಂತ ಟ್ಯಾಕ್ಸ್ ಹಾಕ್ತಾರೆ ತೊಂದರೆ ಆಗುತ್ತಾ? ತೊಂದರೆ ಆಗ ಸಣ್ಣ ಪುಟ್ಟ ಮಾಡೋರಿಗೆ ಈಗ ಇದ ನೋಡ್ರಿ ಫೋನ್ ಪೇದ ಸಮಸ್ಯೆ ರೀ. ಫೋನ್ ಪೇ ಸಮಸ್ಯೆಯಿಂದ ಕಟ್ ಆಗೈತ್ರಿ. ಈಗ ಇಷ್ಟ ಏನಿಲ್ರಿ, ಇಷ್ಟ ದಿನ ಎಲ್ಲ ನಾರ್ಮಲ್ ಐತ್ರಿ. ಇವಾಗ ಎಲ್ಲ GST ಹಾಕೋದಕ್ಕೆ ನಾವ್ ಬಂದ್ ಮಾಡಿವ್ರಿ. ಈ ಗ್ರಾಹಕರಿಂದ ಹಣ ಹೆಂಗ್ ಸ್ವೀಕಾರ ಮಾಡ್ತೀರಿ? ಈಗ ಎಲ್ರಿ